ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಏನಾಗುತ್ತೆ ಅಂತಂದರೆ, ಅಂಜು ಮದುವೆ ಅಂತೂ ಆಗುತ್ತೆ. ಮದುವೆ ಆದ ತಕ್ಷಣ ಎಲ್ರಿಗೂ ಖುಷಿ ಕೂಡ ಆಗುತ್ತೆ. ಇನ್ನೇನ ಸೊಸೆನ ಬೇರೆ ಮನೆ ತುಂಬಿಸ್ಕೊಳ್ಬೇಕಲ್ಲ. ಸೊ ಅವಳಂತೂ ಅಮ್ಮನ ನೋಡೋಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ. ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಆ ಟ್ವಿಸ್ಟ್ ಏನು, ಅಜಿತ್ ಮತ್ತು ಭೂಮಿ ಬಾಳಿಗೆ ಈ ಅಂಜು ಏನಾಗ್ಬೋದು, ಬಾಳಿಗೆ ಏನಾದರೂ ಬೆಂಕಿ ಹಚ್ತಾಳ? ಯಾಕಂದರೆ ಅವಳ ನಯ, ಅವಳು ನಾಜೂಕತೆ ನಿಜವಾಗ್ಲೂ ಬದಲಾಗೋ ಥರ ಯಾಕೆ ಮಾಡ್ತಿದ್ದಾಳ ನೋಡೋಣ ಈ ವಿಡಿಯೋದಲ್ಲಿ. ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿ ಮತ್ತು ಸಂಗೀತ ಅವರೆಲ್ಲ ಅಂಜು ಬಲ್ಗಲ್ಲಿಟ್ಟು ಒಳಗೆ ಬಾ ಅಂತಂದಾಗ ಒಂದು ನಿಮಿಷ ಅಂತ ಸಂಗೀತ ಹೇಳ್ತಾರೆ. ಸಂಗೀತ ಮಾತು ಕೇಳಿ ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ. ಇನ್ನು ಈ ಅಂಜು ಅಂತೂ ಬೆಚ್ಚಿ ಬೀಳ್ತಾಳೆ, ಯಾಕಂದರೆ ಬೇಡ ಅಂತ ಹೇಳ್ತಾಳೆ. ಆಗ ಅಜಿತ್ ಹೇಳ್ತಾರೆ, ಓ ನನಗೆ ಗೊತ್ತಾಯಿತು, ಏನಂತಂದರೆ ಗಂಡನ ಹೆಸರು ಹೇಳ್ದೇ ಒಳಗೆ ಹೋಗಾಗಿಲ್ವಲ್ಲ ಅಂತ ಹೇಳಿದ ತಕ್ಷಣ ಹಾಂ ಹೌದು ಅಂತ ಹೇಳ್ಬಿಟ್ಟು ಅದು ಹೆಂಗೆ ಹೇಳ್ತಾರೆ ಅಂತಂದರೆ, ಒಮ್ಮಿದಮ್ಮಿಗೆ ದಡೀರ್ ಅಂತ ಶಾಕ್ ಕೊಟ್ಬಿಡ್ತಾರೆ. ಯಾರಾದರೂ ಹಾರ್ಟ್ ಪೇಷೆಂಟ್ ಇದ್ದರೆ ಅಲ್ಲೇ ಮಟ್ಯಾಶ್ ಅಲ್ಲ, ಸೀರಿಯಲ್ಗೋಸ್ಕರ ಯಾರಾದ್ರೂ ಹಂಗೆ ಮಾಡ್ತಾರೇನ್ರಿ? ಇಲ್ಲ, ಜೋಕ್ ಮಾಡಿದೆ. ಏನಂತಂದರೆ, ಸೊ ಆ ಥರ ಶಾಕ್ ಕೊಟ್ಟು ಮತ್ತೆ ಹೆಸ್ರು ಹೇಳು ಅಂತ ಹೇಳ್ತಾರೆ. ಇವ್ನು ನಚ್ಚಿ ಇದ್ದವನು ನಾಚ್ಕೋತಾ ಇರ್ತಾನೆ, ಒಂದೇ ಹುಡುಗಿ ಥರ ನಾಚ್ಕೊಂಡು ನೆಲ್ದಾಡ್ತಿರ್ತಾನೆ. ನಾಚ್ಕೊಳ್ತಿರ್ಬೇಕಾದ್ರೆ ಹೇಳ್ತಾರೆ, ಹುಡುಗರಿಗೆ ನಾಚಿಕೆ ಇರಬಾರ್ದಂತೆ, ಆದರೆ ನೀನು ನಾಚ್ಕೊಳ್ಳೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣೋ, ಆದರೂ ಹೆಸರು ಹೇಳು ಅಂದಾಗ ಅಂಜು ಅಂತ ಹೇಳ್ತಾರೆ. ಏನಪ್ಪ ಅಂಜುನ ಅವಳ ಹೆಸರು ಅಂತ ಕೇಳ್ತಾರೆ. ಅಂಜನಾ ಅಂತ ಜೋರಾಗಿ ಕೂಗಿ ಹೇಳ್ತಾನೆ. ಸೊ ಎಲ್ರಿಗೂ ಖುಷಿ ಆಗುತ್ತೆ. ಇನ್ನು ಅಂಜು ನೀನು ಹೇಳು ಅಂದಾಗ ಅವ್ರ ಹೆಸರು ಅವರು ಅನ್ನೋದು ಯಾವಾಗ ಬಂತು ಅಂದಾಗ, ನಾವು ಹೆಣ್ಮಕ್ಳು ಹಾಗೇನೆ ಮದುವೆ ಆಗೋಕ್ಕಿಂತ ಒಂದು ರೀತಿ, ಮದುವೆ ಆದಮೇಲೆ ಒಂದು ರೀತಿ ಅಂತ ಈ ಅಪ್ಪು ಹೇಳ್ತಾಳೆ. ಅಪ್ಪು ನೀನು ಯಾವಾಗಲೇ ಇಷ್ಟೊಂದು ಈಗ ಆಗ್ಬಿಟ್ಟೆ, ನಿನಗೂ ಈ ಥರ ಎಲ್ಲ ಫೀಲಿಂಗ್ಸ್ ಇದೆಯಾ ಅನ್ನೋ ಥರ ಸಂಗೀತ ಮಾತಾಡ್ತಾರೆ. ಅಮ್ಮ ನೀನು ಯಾವಾಗಲೂ ನನಗೆ ಹೀಗೆ ಮಾತಾಡ್ತೀಯ ಅಂತ ಹೇಳಿ ಒಂಚೂರು ಮುನಿಸ್ಕೊತಾಳೆ. ಅಮ್ಮ ಮಗಳು ಆಗಾಗ ಇದ್ದಿರುತ್ತೆ ಅವ್ರದ್ದು. ಸೊ ಮಗಳನ್ನ ಸಂಗೀತ ಅವರು ರೇಗಿಸ್ತಾ ಇರ್ತಾರೆ. ಸೊ ಅಂಜನ ಕೂಡ ನಚ್ಚಿ ಅಂತ ಹೇಳ್ತಾಳೆ. ಇಲ್ಲ ನಚಿಕೇತ್ ಅಂತ ಹೇಳ್ತಾಳೆ. ಹೀಗೆ ಬಲ್ಗಾಲನ ಇಟ್ಟು ಒಳಗೆ ಬರ್ತಾಳೆ. ಸೊ ತುಂಬ ಖುಷಿ ಆಗುತ್ತೆ ಮನೆಯವ್ರಿಗೆಲ್ಲ. ಭೂಮಿನ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಹೇಳ್ಬಿಡ್ತಾಳೆ. ಅಕ್ಕ ಅಂದ ತಕ್ಷಣ ಭೂಮಿಗೆ ಎಲ್ಲಿಲ್ಲದ ಖುಷಿ. ಅಕ್ಕ ಅನ್ನೋದ್ರಿಂದ ಅದು ಎಷ್ಟೆಷ್ಟು ಪಕ್ಕ ಪ್ಲ್ಯಾನ್ ಇದೆಯೋ ಅದು ಅಂಜು ಮತ್ತು ದೇವಯ್ಯನಿಗೆ ಗೊತ್ತು. ಫುಲ್ ಖುಷಿ ಆಗ್ಬಿಡ್ತಾಳೆ. ಅಕ್ಕ ಅಂಜು ನೀನೇನಂದೆ, ನನ್ನ ಅಕ್ಕ ಅಂದಿಯಾ ಅಂತ ಹೇಳಿ ಖುಷಿಯಲ್ಲಿ ಕುಣಿದಾಡ್ತಾಳೆ. ಹೌದು, ನಿಮಗೆ ನಾನು ತುಂಬ ಅವಮಾನ ಮಾಡಿದ್ದೀನಿ, ಅಜಿತ್ಗೂ ನಿನಗೂ ತುಂಬ ಅಂದರೆ ತುಂಬ ಕಾಟ ಕೊಟ್ಟಿದ್ದೀನಿ, ಸಾರಿ ಅಕ್ಕ. ಅಷ್ಟೆಲ್ಲ ಇದ್ದರೂ ಕೂಡ ಇವತ್ತು ನೀವು ಮತ್ತು ಅಜಿತ್ ಸೇರಿಕೊಂಡು ನನ್ನ ಮತ್ತು ನಚ್ಚಿ ಮದುವೆ ಮಾಡಿಸಿದ್ದೀರಿ, ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳಿ ತುಂಬ ಹೊಗಳ್ತಾ ಇರ್ತಾಳೆ. ಅಲ್ಲಿಗೆ ಭೂಮಿ ಇದ್ದವಳು ಮೊದಲೇ ಇವಳು ಹೆಂಗಂದರೆ ಒಂಥರ ಕರುಣಾಮವಿ. ಭೂಮಿ ಅಲ್ವಾ, ಹೆಸರೇ ಭೂಮಿ ಅಂದಮೇಲೆ ತೂಕ ಜಾಸ್ತಿನೇ ಇರುತ್ತೆ. ಸೊ ಏನಂತಂದರೆ, ಅಂಜುನೇ ಈ ಮನೆಗೆ ಸೇರೋದು ನಿಜವಾದ ಸೊಸೆ ಅಂತ ಹೇಳ್ಬಿಟ್ಟು ಅಂಜುಗೆ ಮನೆ ಬಗ್ಗೆ ಒಂದು 4 ಮಾತು ಹೇಳ್ತಾಳೆ. ಸೊಸೆಯಾಗಿ ಹೀಗಿರಬೇಕು ಹಾಗಿರಬೇಕು. ಆಮೇಲೆ ಅತ್ತೆ ಕೊಟ್ಟಿರೋ ಬಾಳೆ ನಿಜವಾಗ್ಲೂ ಅಂಜುಗೆ ಸೇರಬೇಕು, ಯಾಕಂದರೆ ಅಂಜುನೇ ನಿಜವಾದ ಈ ಮನೆ ಸೊಸೆ ಅಂತ ಹೇಳಿ ಒಂದು ನಿಮಿಷ ಅಂಜು ಅಂತ ಹೇಳಿ ಬಳೆ ಕೊಡೋಕೆ ಹೋಗ್ತಾಳೆ. ಅಲ್ಲಿ ಅಪೋಸ್ ಮಾಡ್ತಾರೆ ಸಂಗೀತ. ಅದು ನಿನ್ನ ಬಳೆ ಅಲ್ವಾ ಭೂಮಿ, ನಿಮ್ಮ ಮಾವ ನಾನು ನಿನಗೋಸ್ಕರ ಅಂತ ಕೊಟ್ಟಿರೋದು ಅಂದಾಗ, ಅದು ಅಂಜು ನನ್ನ ಫಸ್ಟ್ ಟೈಮ್ ಅಕ್ಕ ಅಂತ ಕರೆದ್ಲಲ್ವಾ, ಅವಳಿಗೆ ಏನಾರು ಕೊಡಬೇಕು ಅನ್ನಿಸ್ತು ಅದಕ್ಕೆ ಅಂತ ಹೇಳ್ತಾರೆ. ಬಳೆ ಕೊಡೋಕೆ ಹೋಗ್ತಾಳೆ. ಬಟ್ ಯಾರು ಬೇಡಾನೆ ಅಂತಾರೆ. ಬೇಕಂದರೆ ಅಜಿತ್ ಕೇಳು, ಅಜಿತ್ ತಂದು ಕೊಡ್ತಾನೆ, ಇಲ್ಲಾಂದರೆ ನಾನು ತಂದು ಕೊಡ್ತೀನಿ, ಆ ಬಳೆ ಬೇಡ ನಿನಗಂತಲೇ ಕೊಟ್ಟಿರೋದು ಅಂತ ಮನೆಯಲ್ಲೆಲ್ಲ ಹೇಳ್ತಾರೆ. ಸೊ ಆದರೂ ಈ ಭೂಮಿ ಗೊತ್ತಲ್ಲ ಏನು ಮಾಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಅಂತ ನೋಡೋಣ. ಸದ್ಯಕ್ಕಂತೂ ಅಕ್ಕ ಅಂದು ಪಕ್ಕ ಪ್ಲ್ಯಾನ್ ಮಾಡಿ ಅಕ್ಕನ್ನ ಏನಂತಂದರೆ ಮನೆಯಿಂದ ಆಚೆ ಹಾಕೋ ಪ್ರಯತ್ನ ಅಂತೂ ಅಂಜು ಪಕ್ಕ ಮಾಡ್ತಾಳೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.